ಈಸಿಯಾಗಿ ಮನೆಯಲ್ಲಿನೇ ವಿತಿನ್ 5 ಮಿನಿಟ್ ಒಳಗಡೆ ಸ್ಯಾರಿಗೆ ಫಾಲನ್ನು ಹಾಕ್ಕೊಳ್ಬೋದು. ಎಷ್ಟು ಈಸಿ ಅಂದರೆ ನೀವು ಈ ಥರ ಗೊತ್ತೇ ಇರೋಲ್ಲ ಅಂತ ಅಂದ್ಕೊತೀನಿ. ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ, ಮನೆಯಲ್ಲಿರೋ ಅಂಥ ನಾವು ಹೆಣ್ಮಕ್ಳು ಆರಾಮ್ಸೆ ಈ ಥರ ಕೆಲಸಗಳನ್ನು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ. ನಾನು ಫಾಲನ್ನು ಫಸ್ಟು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಒಣಗಿಸಿ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಟಿದೆ. ಸೈಡಲ್ಲಿ ಎಡ್ಜಸ್ ಬರುತ್ತಲ್ಲ, ಅದನ್ನು ಈವನ್ನಾಗಿ ನೀಟಾಗಿ ಈಕ್ವಲಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ದಾರ ಬಿಡೋದಿಲ್ಲ. ಅದು ಹಿಂಭಾಗ ಮುಂಭಾಗ ಕರೆಕ್ಟಾಗಿ ನೋಡ್ಕೊಬೇಕು. ಹಿಂಭಾಗ ಸ್ವಲ್ಪ ಹಿಂಗೆ ಕೈಗೆ ತಡಿತಾ ಇರುತ್ತೆ, ಉಲ್ಟಾ ಮಾಡಿಸಿರ್ತಾರಲ್ವ, ಆ ಕಡೆಗೆ ನಾವು ನೀಟಾಗಿ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕಾಗತ್ತೆ. ಎರಡೂ ಸೈಡು ನೀಟಾಗಿ ಎಕ್ಸ್ಟ್ರಾ ಇರೋ ದಾರಗಳನ್ನೆಲ್ಲ ತಕ್ಕೊಂಬಿಡೋಣ. ಇದೇ ರೀತಿಯಾಗಿ ಎರಡೂ ಕಡೆನೂ ಮಾಡ್ಕೊಂಬಿಡೋಣ. ನೋಡಿ, ಈ ಥರ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ನಾವು ಈ ಥರ ಫೋಲ್ಡನ್ನು ಮಾಡಿ ಹೊಲ್ಕೊಳ್ಳೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸೇಮ್ ಈ ಸೈಡು ಕೂಡ ಎಡ್ಜಸ್ನೆಲ್ಲ ಈಕ್ವಲಾಗಿ ಕಟ್ ಮಾಡಿ ಫೋಲ್ಡ್ ಮಾಡಿ ಹೊಲ್ಕೊಳ್ಳೋಣ. ವಿತಿನ್ 5 ಮಿನಿಟ್ ಒಳಗಡೆ ಎಮ್ಮಿಂಗ್ ಮಾಡೋದು ಬೇಡ, ಏನೂ ಬೇಡ ಸ್ನೇಹಿತರೆ. ಅಷ್ಟು ಬೇಗ ಫಾಲನ್ನು ಹಾಕ್ಕೊಂಬಿಡ್ಬೋದು ಈ ಒಂದು ಮೆಥಡಲ್ಲಿ. ನೋಡಿ, ಈಗ ಎರಡೂ ಸೈಡು ಸ್ಟಿಚ್ ಆಗಿದೆ. ಇವಾಗ ಸ್ಯಾರಿನಲ್ಲಿ ಸುಮಾರು ನೋಡಿ 1 ಅಡಿ ಅಂತ ಹೇಳ್ತೀವಲ್ವ, ಅಷ್ಟು ಸಾಕು. ಅಷ್ಟನ್ನು ಬಿಟ್ಬಿಟ್ಟು ನಾವು ಉಡುಜರಿಗೆ ಸಿಗಿಸ್ಕೊಳ್ಳೋದು ಅಂತ ಹೇಳ್ತೀವಲ್ವ, ಆ ಅಳತೆನಲ್ಲಿ ಬಿಟ್ಬಿಟ್ಟು ನೀಟಾಗಿ ಎಡ್ಜಲ್ಲಿ ಇಟ್ಕೊಂಡು ಸ್ಟಿಚಸನ್ನು ಹಾಕ್ಕೊಳ್ಳೋಣ. ಪೂರ್ತಿ ಸ್ಯಾರಿಗೆ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಇರೋ ದಾರನ ತಗೊಂಬಿಡೋಣ. ಫ್ರೀ ಟೈಮ್ನಲ್ಲಿ ಟಿ ವಿ ನೋಡಿಕೊಂಡು ಈ ಟೈಮ್ನಲ್ಲಿನೇ ನಾವು ಈ ಒಂದು ಕೆಲಸನ ಮಾಡಿಬಿಡ್ಬೋದು ಸ್ನೇಹಿತರೆ. ತುಂಬ ಅಂದರೆ ತುಂಬ ಈಸಿ. ನೋಡಿ, ಈ ರೀತಿಯಾಗಿ ಪೂರ್ತಿ ಸೀರೆಗೆ ಹಾಕ್ಕೊಂಬಿಡೋಣ. ನಾನಿಲ್ಲಿ ತೊಗೊಂಡಿರೋ ಅಂಥ ಸ್ಯಾರಿ ಲೆನಿನ್ ಕಾಟನ್ ಅಂತ ಹೇಳ್ತೀವಲ್ವ, ಸೊ ಆ ಸೀರೆ. ಈಗ ಎರಡೂ ಸೈಡು ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡು ಸ್ಟಿಚ್ ಮಾಡೋದ್ರಿಂದ ನಮಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆಯೇ ಬರೋದಿಲ್ಲ ಸ್ನೇಹಿತರೆ. ನೋಡಿ, ಎರಡೂ ಕಡೆಗೂ ನೀಟಾಗಿ ಸ್ಟಿಚ್ ಮಾಡ್ಕೊಬೇಕು. ನಮಗದು ಹಿಡಿಯೋಕ್ಕೆ ಬರ್ತಾ ಇಲ್ಲಪ್ಪ, ಗೊತ್ತಾಗ್ತಾ ಇಲ್ಲಪ್ಪ ಅಂತ ಏನಾದರೂ ಹೇಳಿದ್ರೆ ನೀವು ಫಸ್ಟೇ ಪಿನ್ ಮಾಡ್ಕೊಳ್ಬೋದು. ಪಿನ್ ಮಾಡಿಕೊಂಡು ನೀವು ಹೊಲಿತಾ ತಕ್ಕೊಂಬಿಡ್ಬೋದು. ನಾವು ಇನ್ನೊಂದು ಮೇನ್ ಥಿಂಗ್ ಏನಂದರೆ ಕರೆಕ್ಟಾಗಿ ಮ್ಯಾಚ್ ಆಗೋವಂಥ ಥ್ರೆಡ್ಡನ್ನು, ದಾರನ ತೊಗೊಬೇಕು. ಆವಾಗ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸ್ಯಾರಿಗೂ ದಾರಕ್ಕೂ ಒಂದೇ ಈಕ್ವಲಾಗಿ ಕಾಣ್ತಿರುತ್ತೆ. ಸೊ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಇಷ್ಟ ಆಯ್ತಲ್ವಾ? ಬಾಯ್ ಸ್ನೇಹಿತರೆ.